ಟೈಮ್ 12 ಆಗಿದೆ. ಸ್ಮಶಾನದಲ್ಲಿ ಬಾಡೂಟ ಮಾಡಕ್ ಬಂದಿದ್ವಿ. ಇವಾಗ ಒಂಥರ ಹಾರರ್ ಥರ ಇದೆ. ಟೈಮ್ ಆಗಿದೆ. ಈಗ ಟೈಮ್ ನೋಡಿ 1 ಗಂಟೆ ಆಗಿದೆ. 12 ಗಂಟೆಗೆ ಬಂದಿದ್ದು ನಾವು. ಇನ್ನೂ ಇಲ್ಲೇ ತಿರುಗಾಡ್ತಾ ಇದ್ದೀವಿ. ನೋಡಿ ನೋಡಿ ಅಂದರೆ ನೋಡಿ ಇಲ್ಲಿ ನೋಡಿ ಗೋಪವನಪ್ಪ ಪಲ್ಯ ಸೈಟಿಗಿದೆ. ಫುಲ್ಲು ಭಯ ಆಗ್ತಿದೆ ನೋಡಕ್ಕೆ ಹಿಂಗಿರ್ಬೋದು. ಆದರೆ ಒಳಗಡೆ ಫುಲ್ ಗಿಡಗಿಡ ಅಂತಿದೆ. ಕಾಲೆಲ್ಲ ನುಗ್ತಾ ಗಡಗಡ. ಅದು ಬ್ಯಾಗಲ್ಲಿ ಬೇರೆ ನಾನ್ ವೆಜ್ ತಂದಿದ್ದೀವಿ. ನೋಡಿ ಫುಲ್ಲು ನೀನೇ ದೆವ್ವ ಥರ ಇದೆಯಲ್ಲದು. ಸುಮ್ಮನೆ ಬಂದಿದ್ದಾಯ್ತು, ನೀನೇ ದೆವ್ವ. ನೋಡಿ ನೋಡಿ ಗೌರಮ್ಮ, ನಾಗರಾಜ್. ಓಹ್, ಈ ಅಜ್ಜಿ ಮುಖ ನೋಡು, ಒಂಥರ ಭಯ ಆಗ್ತಿರುತ್ತೇನೆ. ಹಾಂ ಭಯ ಆಗ್ತಿದೆ. ಆಶೀಶ್ 3 ಜನ ಒಂದೇ ಸಲ ಕಾಲು ಹೋಗಿ ಅವ್ರಿಗೆ. ಈಗ ಬರ್ರೋ, ಬೇಗ ಚಾಲೆಂಜ್ ಶುರು ಮಾಡೋಣ. ಇಲ್ಲ ತುಂಬ ಲೇಟ್ ಆಗ್ಬಿಡುತ್ತೆ. ಇವಾಗ ಒಂದು ಕುತ್ಕೊಂಡು ತಿನ್ನೋಕ್ಕೆ ನಿಮಗೆಲ್ಲ ಒಂದು ಟಾಸ್ಕು. ಇವಾಗ ಕುತ್ಕೊಂಡು ತಿನ್ನೋಕ್ಕೆ ಒಂದು ಸಮಾಧಿನ ನೀಟಾಗಿರೋದನ್ನ ಹುಡುಕಿ. ನನಗೆ ಅನ್ಸುತ್ತೆ ಅಲ್ಲೇ ಚೆನ್ನಾಗಿದೆ. ಇಲ್ಲಿ ಇಲ್ಲ ನೋಡೋಲ್ಲ, ಒಂದು ದೊಡ್ಡ ಸಮಾಜ ಒಂದ್ಸಲ ನೋಡೋಲ್ಲ. ಭಾಳ ಒಳ್ಳೆ ಜಾಗ ಸಿಕ್ಕರೆ ನೋಡೋಕ್ಕಿಲ್ಲ. ಚಾಲೆಂಜಿಂಗ್ ವಿಡಿಯೋ ಹೋಗ್ಬಿಡೋಣ. ಚಾಲೆಂಜಿಂಗ್ ಥರ ಇರಬೇಕು. ಈಟಿಗೆ ಭಯ ಆಗ್ತಿದೆ, ಬಟ್ ಅದು ಭಯ ಆಗ್ತಿಲ್ಲ. ನಾನು ಹುಡುಗವ್ರು ಭಯ ಆಗ್ತಿಲ್ವಾ ನಿಮಗೆ? ಹಾಂ, ಭಯ ಆಗ್ತಿಲ್ವಾ? ಭಯ ಆಗ್ತಿದೆ. ನೋಡಿ ಗಾಳಿ ಇಲ್ಲೇ ನೋಡು, ಕಾಣಿಸ್ತಾನೆ. ಹೇಗಿದೆ ಜಾಗ ಕಾಣಿಸ್ತಿದೆ. ಟೈಮ್ ನೋಡು 1:07. ನೈಟ್ 1 ಏನಕ್ಕೆ ಹಾಕಿರೋದು? ಅಂದರೆ ಚಿಕ್ಕ ಚಿಕ್ಕ ದೆವ್ವಗಳು ಈಗ ಹೋಗುತ್ತಲ್ಲ, ಓಂಪ ಅಂತ ಜಾಗಕ್ಕೆ ಬಂದು ಶ್ರೀಮತಿ ಅಜ್ಜಿದು ಜೂಮ್ ಮಾಡು. ಅದು ನೋಡಿ ಹೆಂಗಿದೆ. ಅಜ್ಜಿ ಬ್ಯೂಟಿಫುಲ್ ಆಗಿದ್ದಾಳೆ. ಅಲ್ಲ ಸರಿ ಸಾರಿ, ಜೂಮ್ ಮಾಡು. ಒಂಥರ ಸಡನ್ ಆಗಿ ನೋಡಿದ ತಕ್ಷಣ ಒಂಥರ ಭಯ ಕಾಣಿಸ್ಬಿಟ್ಟು ಅಜ್ಜಿ ಹಿಂದೆ ನಿಂತ್ಕೊಂಡು ನೋಡ್ತಾ ಇರ್ಬೇಕು. ಜೂಮ್ ಮಾಡೋ ಹೇಳ್ತಾ ಇರೋದು ನಾವು. ಇವಾಗ ತಾನೇ ಇರಲಿಲ್ಲ ಇದು. ಇದು ನಾನು ಅದು ಮುಟ್ಬೇಡ. ಇಲ್ಲ ಮುಟ್ಟಲ್ಲ. ಇದು ಐಸ್ ಕ್ರೀಮ್ ತಿನ್ನಕ್ಕೆ ಇದರಲ್ಲಿ ಹಾಕ್ಕೊಡ್ತಿದ್ದಾನೆ. ಕಾಂಚನ ಮೂವಿಯಲ್ಲಿ ನೋಡಿದ್ದೆ ನೋಡಿ, ಈ ಥರದ್ದು ಏನೋ ಹತ್ಕೊಂಡು ಹೋಗ್ಬಿಡ್ತಾನೆ, ಮನೆಗೆ ಬಂದ್ಬಿಡುತ್ತೆ. ನೋಡು ಫೋಟೋಗಳೆಲ್ಲ ನೋಡು. ಇದೇನು ಗೊತ್ತಾ, ತೋರಿಸು. ಈ ಸಮಾಧಿಗಳೆಲ್ಲ ಆದಮೇಲೆ ಈ ವಾಕಿಂಗ್ ಹೋಗ್ತಾರಲ್ಲ, ಇದು ವಾಕಿಂಗ್ ಜಾಗ ಅಂದರೆ ದೆವ್ವಗಳಿಗೆ. ಆಮೇಲೆ ಟೈರ್ಡ್ ಆದಮೇಲೆ ಇಲ್ಲಿ ಕುತ್ಕೊತಾರೆ. ಇದು ಮಾಡೋಣ, ಇಲ್ಲಾಂದರೆ ಅದೊಂದು ಸಮಾಧಿ ಒಂದು ತೋಡೋಣ, ಸ್ಕೆಲಿಟನ್ ತೆಗೆಯೋಣ ಒಂದು. ಆಮೇಲೆ ನಮ್ಮ ಜೀವ ತೆಗೆಯುತ್ತೆ. ನಡಿ, ಯಾಕೆ ಇವೆಲ್ಲ ಚಾಲೆಂಜಿಂಗ್ ಅಂದರೆ ಚಾಲೆಂಜೇ. ನೀವು ನೆಕ್ಸ್ಟ್ ಹಿಂಗೆಲ್ಲೋ ಡೌಟ್ ಹೊಡಿತೀವಿ. ಅಜ್ಜಿ ಕಣ್ಣುಗಳು ನನ್ನ ಕಡೆ ನೋಡ್ದಂಗೆ ಇತ್ತು. ಒಂದ್ಸಲ ಅಜ್ಜಿ ನೋಡಿ, ಒಂಥರ ತಾನೇ ಪಾಪ. ನೋಡು, ಒಂದಿನ ಎಲ್ಲರೂ ಅಲ್ಲಿಗೆ ಹೋಗ್ತಾರೆ. ನೋಡು, ಗೂಸ್ ಬಂಪ್ಸ್ ಕೊಟ್ರೆ ಹಾಕಿದೆ. ಯಾಕೆ ಗೂಸ್ ಬಂಪ್ಸ್ ನೋಡು, ಕೈಯಲ್ಲಿ ಕೂದಲೆಲ್ಲ ಎದ್ದು ನಿಂತ್ಕೊಂಡು ಕುಣಿದಾಡ್ತಿದೆ. ಆದರೆ ಏನಂದರೆ
ಒಂದೊಂದ್ಸತಿ ನಾವು ಭಯ ಇರೋ ಜಾಗದಲ್ಲೇ ನಾವು ಹೋಗ್ಬಿಟ್ಟು ನೋಡಿದ್ರೆ ನೆಕ್ಸ್ಟ್ ಟೈಮ್ ಭಯ ಇರಲ್ಲ, ಭಯ ಹೋಗ್ಬಿಡುತ್ತೆ. ಅದೇ ಥರ ಇವಾಗ ನನಗೆ ಲೈಟ್ಗೆ ಭಯ ಆಗ್ತಿದೆ, ಬಟ್ ಅದು ಭಯ ಅನ್ನಿಸ್ತಿದೆ. ಆ ಥರ ಭಯ ಆಗ್ತಿದೆ ಅಂದರೆ ಅವಾಗಿಂದ ಒಂದು ಡೌಟ್, ಏನೋ ಇದ್ದಂಗಿದೆ, ಅದು ನಮ್ಮ ಊಹೆ ಮಾಡ್ಕೊತಾ ಇದ್ವಿ. ಬಟ್ ಅಲ್ಲೇನು ಇಲ್ಲ ಅಂತ ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ, ಬಟ್ ಹೋಗೋಕ್ಕೆ ಭಯ ಆಗುತ್ತೆ. ಮತ್ತೆ ಆ ಥರ ಮತ್ತೆ ಆ ಕಡೆ ಎಲ್ಲ ಚಿಕ್ಕ ಚಿಕ್ಕ ಸಮಾಧಿ ಇದೆ, ಇಲ್ಲಿ ಮಾತ್ರ ನೋಡು ದುಡ್ದು ಯಾವುದೋ ಇದೆ. ಅಂಕಲ್ದು ಸ್ಪೆಷಲ್, ಜಾಸ್ತಿ ದುಡ್ಡಿರೋರು ಈ ಥರ ಮಾಡಿಸ್ತಾರೆ. ನೋಡಿ ಎಲ್ಲ ನಾವು ಪತ್ರಗಳಾಗಿದ್ವು ಅಂತ ನಗೀತಾ ಇದ್ದಾರೆ. ಒಂದು ಮಂತ್ರಿನ ಅವರು ಪೊಲೀಸ್ ಕಾನಿಸ್ಟೇಬಲ್ ಯಾರಾದರೆ ನಮ್ಮದು ಈ ಶಿವಣ್ಣ ಅಲ್ಲ, ಈ ಕಡೆ ತೋರಿಸಿ, ಈ ಕಡೆ ಇಲ್ಲಿ ನಾವು ಬಂದಿರೋ ಪ್ಲ್ಯಾನೇ ಬೇರೆ. ಬಟ್ ನಾವಿಲ್ಲಿ ಒಂದೊಂದು ಇದು ಸಮಾಧಿನ ನಡ್ಕೊಂಡು ರಿವ್ಯೂ ಕೊಡ್ತಾ ಇದ್ದೀವಿ. ಅದಕ್ಕೆ ಅವ್ರದ್ದು ಇಂಟ್ರೊಡ್ಯೂಷನ್ ಕೊಡ್ತಾ ಇದ್ದೀವಿ. ಏನಂತಾರಲ್ಲ ಇಂಟ್ರೊಡ್ಯೂಷನ್ ಅವ್ರದ್ದು. ಶಿವಣ್ಣ ಇಲ್ಲೇ ಇದ್ದಾರೆ ನೋಡಿ. 15 ಅವರ್ಸ್ ಸಾಕು ನಮ್ಗೆ ವಾಚ್ ಟೈಮ್. ಮೈನು ಇದು ಕಟ್ ಮಾಡಿಲ್ಲ. ವೀರಮ್ಮ ನಮ್ಮ ನಮ್ಮ ನೋಡಿ. ಈ ಥರ ಇಲ್ಲ. ಈ ಅಜ್ಜಿ ಮನೆ ಹತ್ರ ಯಾವುದೋ ಮಾವಿನಕಾಯಿ ಮರ ಇರುತ್ತೆ, ಕಿತ್ತಾಕ್ ಹೋದ್ರೆ ಹೊಡೆಯಕ್ಕೆ ಬರ್ತಾರೆ. ಆ ಥರ ಇಲ್ಲ ಅಜ್ಜಿ. ನಾವು ಏನೇನೋ ಮಾತಾಡ್ತೀವಿ, ಏನಾದರೂ ತಪ್ಪಾಗಿದ್ರೆ ಬಿಡೋದು. ನಿಮ್ಗೆ ಏನಾದರೂ ಮಾಡಬೇಕು ಅಂತ ಏನಾದರೂ ಇದ್ರೆ ತಗೋ, ಅಜ್ಜಿ ನನಗಂತೂ ಏನು ಸಂಬಂಧ ಇಲ್ಲ. ಅದೇ ನಿಮ್ಗೆ ಏನಾದರೂ ಬೇಕಾದರೆ ಸುಮ್ಮನೆ ಇರು. ಸಿಕ್ತು ಏನು ಯಾರಿಂದ ಯಾರು ಮಾಡ್ರೆ ಆಗಿರುತ್ತೋ. ಸ್ಮಶಾನದಲ್ಲಿ ಏನೇ ಇದ್ರೂ ಮುಟ್ಕೋಬಾರ್ದು. ಯಾಕಂದರೆ ನಾವೆಲ್ಲ ಮೂವೀಸ್ ಎಲ್ಲ ನೋಡಿರ್ತೀವಿ, ಅದರಲ್ಲಿ ಗೊತ್ತಲ್ಲ, ತಗೊಂಡೋಗ್ಬಿಟ್ರೆ ಮನೆಗೆ ಬಂದ್ಬಿಡುತ್ತೆ. ಇವಾಗ ಹುಚ್ಚೆ ಇದ್ಬಿಡೋಣ ರೌಂಡಾಗ, ನಮ್ಮ ಹತ್ರ ಯಾವುದು ಬರಬೇಡ್ದಂತ. ನಾನು ಆವಾಗಲೇ ಆಚೆ ಹೋಗಿಬಿಟ್ಟೆ. ಓಯ್, ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ಬಿಡ್ತೈತಾರ ಅಜ್ಜಿ. ಒಂಥರ ಡಿಫ್ರೆಂಟಾಗಿ ನೋಡುತ್ತೆ, ದೆವ್ವ ಥರನೇ ಸೇಮ್. ಇದು ಏನೆಲ್ಲಿದು? ಅದೇ ಅವ್ರ ಬಾಡಿನ ತೊಗೊಂಡ್ಬಂದಿರ್ತಾರಲ್ಲ ಅದು. ಏಯ್, ಮುಟ್ಟಕ್ಕೆ ಹೋಗ್ಬೇಡ. ಒಂದು ಜೊತೆ ಹೋಗ್ರ. ಕಚಡ ಹಚ್ತಾವ್ರ. ಏನು ಮುಟ್ಟಕ್ಕೆ ಹೋಗ್ಬೇಡಿ. ಕವರಲ್ಲಿ ನೀರಿದೆಯಲ್ಲೋ, ಮೋಸ್ಟ್ಲಿ ದೆವ್ವ ಏನಾದ್ರು ಉಚ್ಚೆ ಮಾಡಿರುತ್ತಾ? ಓ, ಪೂಜೆ ಮಾಡಿ ಹಚ್ಬಿಟ್ಟೈತೆ, ಪ್ಯಾಕ್ ಮಾಡಿ. ಹಾಂ, ಇಲ್ಲಿ ತುಂಬ ತಿರೋದು ಒಳ್ಳೆಯದಲ್ಲ, ಯಾಕಂದರೆ ಸ್ಮಶಾನ. ಹೌದು, ಬೇಗ ಬಂದು ಚಾಲೆಂಜ್ ಕಂಪ್ಲೀಟ್ ಮಾಡ್ಬಿಡೋಣ. ಟೈಮ್ ನೋಡಿ, 1:15 ಆಯಿತು ಆಗಲೇ. ಹಾಂ. ಸೊ ನಾವು ಇವಾಗ ಪ್ಲ್ಯಾನ್ ಮಾಡೋಣ, ಒಂದು ಹತ್ರ ಕುತ್ಕೊಂಡು. ಅಲ್ಲೇ ಚೆನ್ನಾಗಿತ್ತು ಈ ಜಾಗ. ಇಲ್ಲೇ ಈ ಕಡೆ ಸೈಡ್ ಅಲ್ಲೇ ನಾವು ಓಕೆನಾ. ಬಾ, ಅಲ್ಲಿ ಕೆಳಗಡೆ ಇತ್ತು. ಫೋನ್ ಎರಡು ಹಿಂಗೆ ಟಚ್ ಮಾಡಿಬಿಟ್ಟು ಯಾರು ಇವಾಗ ಬಂದು ಹೂವಿನಾರ ಹಾಕೋರು ಆಶೀಶ್. ಸ್ವಲ್ಪ ಲೇಟ್ ಆಗಿದೆ, ಬಟ್ ಆದರೂ ಫ್ರೆಶ್ ಆಗಿದೆ ಹೂ ಮಾತ್ರ. ಫಸ್ಟ್ ಆಫ್ ಆಲ್ ಏನು ಗೊತ್ತಾ,
ಫಸ್ಟ್ ಟೈಮ್ ಸ್ಮಶಾನದಲ್ಲಿ ಊಟ ಮಾಡ್ತಾ ಇದ್ದೀವಿ. ಅದು ನಾನ್ ವೆಜ್. ಇದು ಯಾವಾಗ ಯಾಕೆಂದರೆ ನಾವು ತಿಂತಿದ್ದೀವಲ್ಲ, ಸೊ ಮತ್ತೆ ಅದು ಫೀಲ್ ಆಗಬಾರ್ದಲ್ಲ. ಅವಾಗಲ್ಲ ಅವರು ಕಬಾಬ್ ಭಯ ಆಗ್ತಿದೆ. ಕುಷ್ಕ ಅಪ್ಪ ಭಯ ಆಮ್ಲೆಟ್, ಬಾಯ್ಲ್ ಎಗ್. ಸಮಾಧಿ ಮೇಲೆಲ್ಲ ಕುತ್ಕೊಂಡಿದ್ದೀವಿ. ವಾಟರ್ ಕೈತಳೆ. ಪರೋಟ, ಪನ್ನೀರ್ ಮಸಾಲ. ಎಗ್ ರೈಸ್. ನಟನ್. ಭಯ ಆಗ್ತಿದೆ. ಫಸ್ಟ್ ದೆವ್ವಕ್ಕಿಕ್ಕೋ. ಸ್ವಲ್ಪ ಅವ್ರಿಗೆ ಇಟ್ಬಿಡ್ಬೇಕು. ಒಂದು ಪೀಸು ಮತ್ತು ಬಿಡ್ತಾ ಇದ್ದೀವಿ. ಬೇಕಾದ್ರೆ ಇದು ನಮ್ಮ ಕಾಸು ತೊಗೊಂಡು ಬಂದಿದ್ದಲ್ಲ, ಜಾಸ್ತಿ ಕೊಟ್ಟರೆ ನಾವು ಫ್ರೀ ಆಗ್ತೀವಿ. ಪರೋಟ. ನೋಡ್ತಾರ ಬೇಗ ತಿನ್ನಪ್ಪ. ಸ್ವಲ್ಪ ಹಾಕೋ, ಸಮಾನವಾಗಿ ಹಂಚ್ಬೇಕು.
ಆಡಿಯನ್ಸ್ಗೋಸ್ಕರ ತೋರ್ಸಕ್ಕ ಏನ ಚಮತ್ ಕೂಡ ಅನ್ಕೊಂಡ್ರೆ ಮಗ ಚಮತ್ ಅವಾಗ ಕಾಲೇಜ್ ಬಂದು ಅದನ್ನು ಇಲ್ಲಿಂದ ಬಂತು ಕೈಯಿಂದ ಈ ಕಡೆ ಇತ್ತು ಆಗಲೇ ಫುಲ್ ವಾಟರ್ ಇತ್ತು ಇಲ್ಲಿಗೆ ಆಗ್ಬಿಟ್ಟಿದೆ ಸ್ಟಾರ್ಟಿಂಗಲ್ಲಿ ಸ್ಮಶಾನಕ್ಕೆ ಬರೋಕ್ಕೆ ಮುಂಚೆ ಎಲ್ಲರಿಗೂ ಭಯ ಆಗ್ತಿತ್ತು ನೀನು ಫಸ್ಟ್ ಒಂದು ಅಂತ ಮಾತಾಡ್ತಿತ್ತು. ಆದರೆ ಇಲ್ಲಿ ಬಂದಮೇಲೆ ಮನೇಲಿ ಯಾವ ಥರ ಊಟ ಮಾಡ್ತೀವಿ ಅದೇ ಫೀಲಲ್ಲೇ ತಿಂತೀವಿ. ದೇವನ ಫ್ರೆಂಡ್ ಮಾಡ್ಕೊಬಿಟ್ಟಿದ್ದೀವಿ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನೀವೇ ಕಮೆಂಟ್ ಹಾಕಿ ಯಾವ ಥರ ಕಾಣಿಸ್ತಿಲ್ಲ. ಬಾಯ್ಲ್ ಎಗ್ ಇಲ್ಲಿ ಬಂದ್ಬಿಟ್ಟು ಫುಡ್ ಕಾಂಪಿಟೇಷನ್ ಮಾಡ್ತಾ ಇದ್ದೀವಿ. ಬಾಯ್ಲ್ ಎಗ್ ಕಬಾಬ್ ಇಲ್ಲೇ ಇಲ್ಲ ಅಲ್ವಾ ಎತ್ಕೊಂಡು ಬರ್ತೀಯ ಅನ್ಕೊಂಡೆ. ನನ್ನ ಕೈ ಗಲೀಜಾಗಿದೆ. ಏನು ಹಿಂಗಾಯ್ತು ಹೊಟ್ಟೆ ತುಂಬಿಡ್ತು ನಮ್ಮ ಆದರೆ ಏನು ಭಯ ಇಲ್ಲ. ಆದರೆ ಅವಾಗ ಒಂದೊಂದು ಮನಸ್ಸಲ್ಲಿ ಇರುತ್ತಲ್ಲ. ಡೈಲಿ ಬಂದು ಮಾತಾಡ್ತಿದ್ವಿ ಸಡನ್ನಾಗಿ ಎಲ್ಲರೂ ಗೊತ್ತಾಯ್ತು. ಬೆಂದಾಗ ಕಬಾಬು ಬೆಂದಾಗ ಕಬಾಬ್ ಇಲ್ಲಿ ನೋಡಿ ಅವರಿಗೆ ಸ್ವಲ್ಪ ಊಟ ಇಟ್ಬಿಟ್ಟಿದೆ. ಏನೋ ನಮ್ದು ಆಯಿತು, ಹೋಗೋಣ. ಆಶೀಶ್ ಕಿರಣ್ ಇದು ಹಿಡ್ಕೊ. ಕಬಾಬ್ ಮುಗಿಸ್ಬಿಟ್ಟದ. ಆ ಕಡೆ ಲೈಟ್ ಹಾಕ, ಆ ಕಡೆ ಲೈಟ್ ಇರಲಿ. ತಪ್ಪಲಿ ಹಾಕ.
ಟಾರ್ಚ್ ಆಗೋಯ್ತು. ಆಶೀಶ್ ಕಿರಣ್ ಆಶೀಶ್ ಬಾ. ಇಲ್ಲಿ ನಾವು ಜಸ್ಟ್ ವಿಡಿಯೋ ಮಾಡೋಕ್ಕೆ ಬಂದಿದ್ದೀವಿ. ಚಾಲೆಂಜ್ ವಿಡಿಯೋ ಏನು ತಪ್ಪಿಲ್ಲ. ಏನಾದರೂ ನಿಮಗೆ ತೊಂದರೆ ಮಾಡಿದರೆ ಕ್ಷಮಿಸಿದೆ. ಬಾರ ಬಾರ ನೋಡಿ, ನಾವು ಜಸ್ಟ್ ಇವಾಗ ತಾನೇ ಇಕ್ಕಿದ್ದು, ಅಷ್ಟು ಬೇಗ ಮೂಲೆ ಆಗಿದೆ. ಆಶೀಶ್ ನಡಿ ಹೋಗೋಣ. ಹೋಗಿ ನಡಿ ಹೋಗೋಣ. ಎಲ್ಲ ಹೋಗೋಣ ಬಾ. ಬರ್ರಿ ನಾವು ಜಸ್ಟ್ ಇದು ಚಾಲೆಂಜ್ ವಿಡಿಯೋಗೋಸ್ಕರ ಮಾಡೋಕ್ಕೆ ಬಂದಿದ್ದು, ಬೇರೆ ಏನೂ ಇಲ್ಲ. ನೀವೆಲ್ಲ ಸ್ಮಶಾನಕ್ಕೆಲ್ಲ ಹೋಗಿ ಮಾಡೋಕ್ಕೆಲ್ಲ ಹೋಗ್ಬೇಡಿ, ರಿಸ್ಕ್ ಆಗುತ್ತೆ. ಸುಮ್ಮನೆ ನಾವು ಚಾಲೆಂಜಿಂಗ್ಗೋಸ್ಕರ ವಿಡಿಯೋ ಮಾಡ್ತಿದ್ವಿ ಅಷ್ಟೇ. ಕಬಾಬ್ ಬೆಂದಿದ್ದಿಲ್ಲ, ಸ್ವಲ್ಪ ಇನ್ನೂ ತುಂಬ ಬೆಂದಿದೆ, ಚೆನ್ನಾಗಿರ್ತದೆ. ವಿಡಿಯೋ ಚಾಲೆಂಜಿಂಗ್ಗೋಸ್ಕರ ಬಂದರೆ ಈಗ ನನ್ನ ಮಗ ತಿನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೇವೆ. ಅಂತ ಫುಲ್ಲು ಸೈಕಿಗಿದೆ ಜಾಗ. ಅದು ಬೇರೆ ಇಲ್ಲಿ ತರಿಸಿ ಇವಾಗ ಅಲ್ಲಿ ಬೇರೆ ಎಂಟ್ರಿ ಇಲ್ಲ. ಹಿಂದೆ ಹೋಗು ಅಲ್ಲಿ ಬೇರೆ ಗೇಟು ಕ್ಲೋಸ್ ಮಾಡಿದ್ರು. ಸೊ ಕಾಂಪೌಂಡ್ ದಾಟಿ ಬಂದಿದ್ದು ರೋಡಿಂದ. ವೀರಪ್ಪ ಬಾಯ್.